ಲಕ್ಷ್ಮಮ್ಮ ರಂಗಮ್ಮ ರಮೇಶ ರಮೇಶ ನಮ್ದೊಂದೇ ಆದ ಅಜಾಂಡ ಮಾಡಿ ಸಾಹೇಬ್ರಿಗೆಲ್ಲ ವರದಿ ಕೊಟ್ಟು ಎಲ್ಲ ಪ್ಲಾನು ಚೇಂಜ್ ಆದ್ಮೇಲೆ ಇವರು ಟೋಟಲ್ 2 ಸರಿ ಮೇಡಮ್ 5400 ಎಕರ್ಸ್ ನಮ್ದು ಟೋಟಲ್ ಎಲ್ಲ ಬೈರಿಗೊಂಡ್ಲು ಮತ್ತೆ ಲಕ್ಕನೆಲ್ಲ 2 ಸರಿ ಈಗ ಇದು ಪ್ಲಾನು ಚೇಂಜ್ ಆದ್ಮೇಲೆ ತಿರ್ಗಾ ಇವರು ಈಗ ಹೊಸದಾಗಿ ಹುಡುಕಿ ಏನಕ್ಕೆ ಬಂದಿರೋದು ಇನ್ಕ್ಲೂಡಿಂಗ್ ಸಬ್ಬರ್ಜನ್ ಸೇರಿ ಮತ್ತು ಬಂಡ್ ಪೋರ್ಷನ್ 2 ಸೇರಿ ಬಟ್ಟೆನೂ ಅಷ್ಟೇ 2400 ಏಕರ್ಸ್ ಎಷ್ಟು ಕೆಪಾಸಿಟಿ ಇರುತ್ತೆ 5.8 TMC 5.8 TMC ಸ್ಟೋರ್ ಖಂಡಿತ ಬೇಡ ಸರ್ ಇಷ್ಟೊಂದು ಖಂಡಿತ ಬೇಡ ಮೇಡಮ್ ಇದು ನಿಮ್ಮ ಕೈ ಮುಟ್ಕೊಳಕ್ಕೆ ದಯಮಾಡಿ ಮಕ್ಕಳೇ ಬಸ್ ಮಾಡಿ ದಯಮಾಡಿ ವಾಪಸ್ ಹೋಗಿದ್ದ ಮುಂದಿನ ತಾಲೂಕಿಗೆ ಹೋಗಿದ್ದ ತಂದು ವಾಪಸ್ ಇಲ್ಲಿ ಹಾಕಿದ್ದಾರೆ ತಿರುಗಿ ಮತ್ತೆ ಮುಂದೆ ಹೊರಟೋಗಿದ್ದು ಬಳಪುರ ತಾಲೂಕಿಗೆ ಮತ್ತೆ ತಂದಿದ್ದಾರೆ ವಾಪಸ್ ತಿರ್ಗಾ ಒಂದು ಸರ್ಕಾರ ಬಂದಾಗ ಒಂದೊಂದು ಥರ ಆತೈತೆ ಇವತ್ತೇನು ಒಂದು ಬೈರಗೊಂಡ್ಲು ಜಲಾಶಯ ಡ್ಯಾಮ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಇಲ್ಲಿ ಸ್ಥಳ ನೋಡೋಕ್ಕೆ ಮತ್ತು ಇಲ್ಲಿ ಫಂಕ್ಷನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಏನು ಸಂಪೂರ್ಣ ಮುಳುಗಡೆ ಆಗ್ತಕ್ಕಂಥ ಊರುಗಳು ರೈತರಿರೋ ಅಂಥವ್ರು ಏನು ಮುಳುಗಡೆ ಆಗಿರ್ಬೋದು ಭಾಗಶಃ ಇರ್ಬೋದು ಎಲ್ಲರೂ ಒಗ್ಗಟ್ಟಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಜಾಗ ಬಿಡೋ ಪ್ರಶ್ನೆ ಇಲ್ಲ. ಮತ್ತು ಫಂಕ್ಷನ್ ಮಾಡ್ಕೊಂಡು ಹೋಗ್ಬೋದು, ಇನ್ನೊಂದು ಮಾಡ್ಬೋದು, ನಾವು ಯಾವುದೇ ಕಾರಣಕ್ಕೂ ಒಪ್ಪಿಗೆ ಇಲ್ಲ. ನಾವು ಇನ್ನೊಂದು ಯಾವುದೇ ಥರ ಆಸೆ ಆವೇಶಗಳ್ನ ಇಟ್ಕೊಂಡು ಇದು ಮಾಡ್ತಿಲ್ಲ. ನಾವು ಡ್ಯಾಮ್ ಏನಾದರೂ ಇಲ್ಲಿ ಮಾಡ್ತಾರೆ ಅಂದರೆ ಇಲ್ಲೇನು 5 ಹಳ್ಳಿ ಸಂಪೂರ್ಣ ಮುಳುಗಡೆ ಭಾಗಶಃ ಸೇರಿ 12 ಹಳ್ಳಿ ಎಲ್ಲ ರೈತರು ಸಮೇತ ಸಾಮೂಹಿಕವಾಗಿ ವಿಷ ಕುಡಿಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಹಂಗಾಗಿ ಎಲ್ಲ ರೈತರು ಇದಕ್ಕೆ ಒಪ್ಪಿಗೆ ಮಾಡಿದ್ದಾರೆ. ಹಂಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಡ್ಯಾಮ್ನ ಮಾಡೋದಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ. ನಾವು ಯಾಕೆ ಬಿಡೋದಕ್ಕೆ ಪ್ರಶ್ನೆ ಇಲ್ಲ ಅಂದರೆ ಸಾವಿರಾರು ವರ್ಷಗಳಿಂದ ನಮ್ಮ ತಾತ, ನಮ್ಮ ಅಪ್ಪ, ನಮ್ಮ ಅಜ್ಜಿ ಎಲ್ಲರೂ ಜೀವನ ಮಾಡ್ಕೊಂಬಂದಿರ್ತಕ್ಕಂಥ ಭೂಮಿ. ಇವತ್ತು ಭೂಮಿನ ಏನು ಕಿತ್ಕೊಂಡ್ರೆ ಇಲ್ಲಿ ದುಡ್ಡು ಎಷ್ಟು ಕೊಟ್ಟರು ಇರಲ್ಲ. ಭೂಮಿ ಇದ್ದರೆ ನಮ್ಮ ಮಕ್ಕಳು ಸಮೇತ ಜೀವನ ಮಾಡ್ತಾರೆ, ಮುಂದೆ ನಮ್ಮ ಮಕ್ಕಳು ಜೀವನ ಮಾಡ್ತಾರೆ. ಹಾಗಾಗಿ ನಾವು ಇಲ್ಲಿ ರೈತರು ಯಾರೂ ಸಮೇತನ ಭೂಮಿ ಬಿಡೋಕ್ಕೆ ಇಷ್ಟ ಇಲ್ಲ. ಯಾವುದೇ ಕಾರಣಕ್ಕೂ ಡ್ಯಾಮ್ ಮಾಡಲಿ, ಬೇರೆ ಕಡೆ ಮಾಡಲಿ, ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ. ಹಾಗಾಗಿ ನಾವು ರೈತರ ಪರವಾಗಿ ರೈತರು ಎಲ್ಲರೂ ಸಮೇತ ಕೇಳ್ಕೊಂತೀವಿ. ಯಾರನ್ನ ಬೇಕಾದ್ರೂ ಇಲ್ಲಿ ನಮಗಿನ್ನ ಯಾರು ಬಂದು ಮಾಡ್ತೀವಿ ಇನ್ನೊಂದು ಮತ್ತೊಂದು ಅಂತ ಏನೂ ಹೇಳಿಲ್ಲ. ಏಕಾಏಕಿ ಬರ್ತಾರೆ, ಏಕಾಏಕಿ ಓದ್ತಾರೆ. ಇವಾಗೇನೋ ಇಲ್ಲಿ ಬಂದು ಜಾಗ ನೋಡ್ತೀವಿ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳ್ದವ್ರೆ. ಮಾಡ್ಕೊಳ್ಳಿ, ನೀರಾವರಿ ಜಾಗ ಮಾಡೋದಕ್ಕೆ ಇನ್ನೂ ಬೇರೆ ಇದ್ದಾವೆ. ಆ ಕಡೆ ತೀತ ಡ್ಯಾಮ್ ಇದೆ, ಅದನ್ನು ಅಭಿವೃದ್ಧಿ ಮಾಡ್ಕೊಳ್ಳಿ. ಬೈರಗೊಂಡ್ಲು ಇದಿದೆ, ಏನು ಮಾತೂರು ಡ್ಯಾಮ್ ಇದೆ, ಅದನ್ನು ಅಭಿವೃದ್ಧಿ ಮಾಡ್ಕೊಳ್ಳಿ. ಕಾಟೇನಹಳ್ಳಿ ಕೆರೆ ಇದೆ, ಎಲೆರಾಂಪುರ ಕೆರೆ ಇದೆ, ಎಲ್ಲ ಇದೆ, ಬೇಜನ್ ಇದ್ದಾವೆ, ಅಭಿವೃದ್ಧಿ ಮಾಡ್ಕೊಳ್ಳಿ. ಮತ್ತು 5 ಊರು ಮುಳುಗಡೆ ಆಗದಂಥ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ. ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿ ನಮಗೆ ನ್ಯಾಯ ಕೊಡಬೇಕು ಅಂತ ಕೇಳ್ಕೊತೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ರೈತರು ಇವಾಗ ಏನೋ ಕೆಲಸ ಕಾರ್ಯ ಇರ್ಬೋದು, ಕಡಿಮೆ ಜನ ಬಂದಿರ್ಬೋದು, ಇಲ್ಲಿಗೆ ಸಾವಿರಾರು ಜನ ಸಮೇತ ನಾವು ಬರ್ತೀವಿ. ಹಿಂದೇನೂ ನಾವು DC ಆಫೀಸ್ ಹತ್ರ ಎಲ್ಲ ಹೋರಾಟ ಮಾಡಿದ್ವಿ, ಇನ್ನು ಮುಂದೇನೂ ಹೋರಾಟ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಜಮೀನು ಬಿಡೋ ಪ್ರಶ್ನೆನೇ ಇಲ್ಲ ಸರ್. ಇಲ್ಲಿಂದ ಎದ್ದು ಹೋಗೋದೇ ಇಲ್ಲ. ಇಲ್ಲೇ ರೋಡಲ್ಲೇ ಕುತ್ಕೊಂಡ್ರು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ರು ಸರಿನೇ, ಇಲ್ಲೇ ಮಲಿಕೊಂಡ್ರು ಸರಿನೇ, ಇಳ್ಳುವಾಗಲೂ ನಾವು ಜಾಗ ಬಿಡೋ ಪ್ರಶ್ನೆನೇ ಇಲ್ಲ ಸರ್. ಸರ್ ಇಲ್ಲಿ ಲಕ್ಮುತ್ನಹಳ್ಳಿ, ವೀರಸಾಗರ, ಬೆಲ್ದಹಳ್ಳಿ ಮತ್ತು ಗೆದ್ಮೇನಹಳ್ಳಿ, ಸುಂಕತಹಳ್ಳಿ ಸಂಪೂರ್ಣ ಮುಳುಗಡೆ ಆಗ್ತಕ್ಕಂಥ ಊರು ಇವು. ಇನ್ನು ಭಾಗಶಃ ಮುಳುಗಡೆ ಆಗೋಂಥ ಬೈರಗೊಂಡ್ಲು, ಬೂತ್ನಹಳ್ಳಿ, ಕಾಲುವೆದಹಳ್ಳಿ, ಚಿನ್ನಹಳ್ಳಿ, ಒಡೆಯರಹಳ್ಳಿ, ಕಾಟೇನಹಳ್ಳಿ, ಪುರದಹಳ್ಳಿ, ಕೊಳಾಲ ಭಾಗಶಃ ಮುಳುಗಡೆ ಆಗ್ತಕ್ಕಂಥ ಊರು. ಜನಗಳಿಗೆ ಎಲ್ಲ ಇದು ಯಾವ ಡ್ಯಾಮು ಆಗಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ನೆನ್ನೆಯಿಂದ ಕಾರ್ ಓಡಾಡ್ತಿರೋದು ಗೊತ್ತೈತೆ. ಸಾವಿರಾರು ಜನದಲ್ಲಿ ಜನ ಬರ್ತಾರೆ, ಹೋರಾಟ ಮಾಡ್ತಾರೆ. ನಮಗೆ ನಮ್ಮ ಜೀವನ ಮಾಡೋಕೆ ಅನುಕೂಲ ಮಾಡಿಕೊಡಿ ಅಂತ ಅಷ್ಟೇ ನಾವು ಕೇಳ್ಕೊಂತ ಇರೋದು. ಗೊತ್ತಿಲ್ಲ ಸರ್ ಏನಕ್ಕೆ ಬಂದೋಗ್ತಾ ಇದ್ದಾರೆ ಏನಂತ. ಯಾವುದೇ ಒಬ್ಬ ರೈತರಿಗೂ ಮಾಹಿತಿ ಕೊಟ್ಟಿಲ್ಲ, ಒಬ್ಬ ರೈತರಿಗೂ ಹೇಳ್ತಾ ಇಲ್ಲ ಹಿಂಗೆ ಮಾಡ್ತೀವಿ ಹಿಂಗೆ ಓದ್ತೀವಿ ಅಂತ. ಸುಮ್ಮನೆ ಅವ್ರ ಪಾಡ್ಗೆ ಅವ್ರು ಏನೋ ಫಂಕ್ಷನ್ ಮಾಡಬೇಕು, ಜಾಗ ನೋಡಬೇಕು, ಡ್ಯಾಮ್ದು ಅಂತ ವಿಚಾರಗಳು ಮಾತಾಡ್ಕೊಂತಿರೋದು ಜನ ಮಾತಾಡ್ಕೊಂತಿರೋದು ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಯಾವುದೇ ಒಬ್ಬ ರೈತರಿಗೂ ಹಿಂಗೆ ಮಾಡ್ತೀವಿ ಅಂತ ಹೇಳಿಲ್ಲ ಸರ್. ಪಾರಾಟ ಹೋದ್ರೆ ನಮಗೆ ಒಲೆ ಉರ್ಸಲ್ಲ, ಅಲ್ಲಿ ಎತ್ಕೊಂಡೋಗ್ರಿ ಎಲ್ಲ ಕಳ್ಕೊಂಡು ಇಲ್ಲಿಗೆ ಬಂದಿದ್ದೀರ ಅಂತಾರೆ. ಯಾರು ನಮಗೆ ತಾಳ ಕೊಡಲ್ಲ, ಬಿಟ್ಕೊಳೋದೆ ಎಲ್ಲ ಹತ್ರಕ್ಕೆ ಬಿಟ್ಕೊಳಲ್ಲ ಯಾರು. ನಮ್ಗೆ ಡ್ಯಾಮು ಬೇಡ, ಯಾರು ಬಂದಿಲ್ಲ. ನಮಗೆ ಡ್ಯಾಮ್ ಬೇಡ, ಏಕಾಏಕಿ ಬಂದಿಲ್ಲಿ ನೀವು ಡ್ಯಾಮ್ ಮಾಡಕ್ ಬಂದಿದ್ದೀರಾ. ನಾವು ಮಾಡ್ಸಲ್ಲ, ನಮಗೆ ಬೇಡ ಡ್ಯಾಮು. ಫಂಕ್ಷನ್ ದಿನಾನು ಗಲಾಟೆ ಮಾಡ್ತೀವಿ ನಾವು. ಅವತ್ತೂನು ಡ್ಯಾಮ್ ಬೇಡ ನಮ್ಗೆ.
ನಿಮ್ಮ ಹೆಸರು? ಅರಸಮ್ಮ, ಯಾವ ಊರು? ಬೂಸ್ತಳ್ಳಿ.